ನಂತರ ನಾನು ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಇದರಿಂದ ಚಿತ್ರಲಹರಿ ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ. ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡೈರೆಕ್ಟರ್ ಮತ್ತು ಇವರು. ಅದಾದ ನಂತರ ಈಗ ಚಮ್ಮಯ್ಯ ಸನ್ ಆಫ್ ರಾಮಾಚಾರಿ ಗುರುಗಳು ಮಾಡಿದ್ದೀನಿ. ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ, ಒಂದು ಪ್ರಮುಖವಾದ ಪಾತ್ರ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ, ರಾಘವನ್ ಸರ್ ನನಗೆ ಮೊದಲು ಇವರು ಆಡಿಷನ್ಗೆ ಅಂತ ಕರೆದಿದ್ರು. ಆಗ ಫೋಟೋಸ್ ಕಳಿಸಿದ್ದೆ. ಅವರು ನಿಮ್ಮನ್ನು ಬನ್ನಿ, ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು. ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು, ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು. ಇದಕ್ಕೆ ತಕ್ಕನಂಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರೆದ್ರು. ಸೊ ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಆಲ್ಮೋಸ್ಟ್ ಫಿಲ್ ಮಾಡಿದ್ದೀನಿ. ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನೆ ಬರೀ ಮೈಮ್ ಅಷ್ಟೇ, ಯಾವುದು ಡೈಲಾಗ್ ಇಲ್ಲ, ಏನೂ ಇಲ್ಲ. ಅವರೊಂದು ಕಳ್ಳ ಬರೋವಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ, ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಶ್ ಆಗಿರೋ ಪ್ಲೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಒಲೆಗಿಲೆಲ್ಲ ಹಾಕೊಂಡಿದ್ದೆ. ಫಸ್ಟ್ ಇರೋ ಶೂಟಿಂಗ್ ಹೋದಾಗೆಲ್ಲ ಬಿಚ್ಚಿಸ್ಬಿಟ್ರು. ಆಗತ್ತಾ ಇದೆಲ್ಲ ಅಲ್ಲ, ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು. ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ, ಮತ್ತೊಂದು ಬಂದಿನ ಥರ ಒಂದು ಅಥವಾ ಒಂದು ಶರ್ಟು, ಆಮೇಲೆ ನಿನ್ನ ಕೈಯಲ್ಲಿತ್ತು ಏನೂ ಇರಬಾರ್ದು, ದಾರ ಗೀರ ಏನು ಇರಬಾರ್ದು ಅಂತೆಲ್ಲ ಹೇಳಿ, ಸರ್ ಏನಿದು ಆ್ಯಕ್ಚುಲಿ ಏನು ಮಾಡೋಕೆ ಹೊರಟಿದ್ದೀರಾ ಅಂತ ಕೇಳಿದಾಗ ಅವರು, ಈ ರೀತಿ ನೀವು ಒಂದು 9 ಜನ ಇರ್ತೀರಾ, 9 ಜನದಲ್ಲಿ ಈ 4 ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತೇಳಿ, ಅಂದರೆ ಅದು ಕತೆ ಎಲ್ಲೂ ರಿವೀಲ್ ಮಾಡೋವಾಗಿಲ್ಲ. ಅವ್ರು ಹೇಳಿದ್ದಾರೆ, ಇನ್ನೊಂದು 3 ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೆ, ನೀವೇನು ಹೇಳ್ಬೇಡಿ ಅಂತ. ಹಾಗಾಗಿ ಸೊ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ. ಬಟ್ ಇಲ್ಲಿ ಏನು ತೋರಿಸಿಲ್ಲ, ಅವರು ತೋರ್ಸಕ್ಕೂ ಹೋಗಿಲ್ಲ. ಒಂದನ್ನು ಮಾತ್ರ ತುಂಬ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಮರಳಿ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ. ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ. ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ. ಸೊ ಭಾಳ ಏನು ನಾವು ಮಾಡಿದ್ದು ಒಂದು 2 ದಿನದ ಕೆಲಸ, 2 ದಿನ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ. ಒಂದು ಬ್ಯಾಕ್ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರೋವಂಥದ್ದು, ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ಇನ್ನು ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕೆ ಇಷ್ಟೇ ವಿಚಾರ ಈ ಸಿನಿಮಾ ವಿಚಾರವಾಗಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.